ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು AR ಕ್ರಿಯೇಟಿವ್. ಇವತ್ತು ವೆಜ್ ಪಲಾವ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ತುಂಡು ಶುಂಠಿ, 2 ಮೆಣಸಿನಕಾಯಿ ತಗೊಳ್ಳಿ. ಜಾಸ್ತಿ ಖಾರ ಬೇಕಾದರೆ ಒಂದು 3 ತಗೊಳ್ಳಿ. ಟೊಮೆಟೊ ಸ್ವಲ್ಪ, ಅರ್ಧ ಈರುಳ್ಳಿ, ಮೂರಿಂದ 4 ಬೆಳ್ಳುಳ್ಳಿ ಸಿಪ್ಪೆ ತೆಗೆದದನ್ನು ಹಾಕೊಳ್ಳಿ. ನಂತರ ಗ್ರೈಂಡ್ ಮಾಡಿ ತರಿಯಾಗಿ ರುಬ್ಕೊಳ್ಳಿ. ತುಂಬಾ ತರಿ ಬೇಡ, ಮೀಡಿಯಂ ಇದ್ರೆ ಸಾಕು. ಒಂದು ಸಣ್ಣ ಈರುಳ್ಳಿ, ಅರ್ಧ ಟೊಮೆಟೊ, ಒಂದು ದೊಡ್ಡ ಆಲೂಗಡ್ಡೆ, ಸ್ವಲ್ಪ ಬೀನ್ಸ್, ಒಂದು ಕ್ಯಾರೆಟ್ ಹಾಗೂ ಸ್ವಲ್ಪ ಬಟಾಣಿ. ಒಂದು ಕುಕ್ಕರ್ ಅನ್ನು ತೆಗೆದುಕೊಂಡು ಅದಕ್ಕೆ 4 ಚಮಚ ಎಣ್ಣೆಯನ್ನು ಸೇರಿಸಿಕೊಳ್ಳಿ. ತುಂಡರಿಸಿದ ಈರುಳ್ಳಿಯನ್ನು ಸೇರಿಸಿಕೊಳ್ಳಿ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬಾನೇ ಈಸಿಯಾಗಿ ಬೇಗನೆ ಪಲಾವನ್ನು ಮಾಡ್ಕೊಳ್ಬೋದು. ಜಾಸ್ತಿ ಏನೋ ಟೈಮ್ ವೇಸ್ಟ್ ಆಗಲ್ಲ. ಲಂಚ್ ಬಾಕ್ಸ್ಗೆ ಮಕ್ಕಳಿಗೆಲ್ಲ ಬೇಗನೆ ರೆಡಿ ಮಾಡಿ ಕೊಡ್ಬೋದು. ಟೈಮ್ ಸೇವಿಂಗು ಆಗುತ್ತೆ. ಒಂದು ಪಾತ್ರೆಯಲ್ಲಿ 3 ಕಪ್ ಅಕ್ಕಿಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ನೆನೆಸಿಡಿ. ಒಂದು 5 ನಿಮಿಷ ಇಟ್ಟರೆ ಸಾಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊವನ್ನು ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಮಾಡಿದ ಮಿಶ್ರಣವನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 1 ಚಮಚ ಗರಂ ಮಸಾಲ ಪುಡಿಯನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ. ಅರ್ಧ ಚಮಚ ಅರಿಶಿನ ಪುಡಿ ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಡರಿಸಿದ ತರಕಾರಿಗಳನ್ನೆಲ್ಲ ಒಂದೊಂದಾಗಿ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾನೇ ಈಸಿ ಹಾಗೂ ಕ್ವಿಕ್ ಆಗಿ ಮಾಡ್ಕೊಳ್ಬೋದು. ಏನು ತುಂಬಾ ಕಷ್ಟ ಏನಿಲ್ಲ, ತುಂಬಾ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಬೋದು. ಒಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಬೋದು. ಸಪ್ರೇಟಾಗಿ ಹಾಕೊಳ್ಬೇಕಂತ ಏನೂ ಇಲ್ಲ, ಒಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಸೋಸಿಟ್ಟ ಅಕ್ಕಿಯನ್ನು ಸೇರಿಸಿಕೊಳ್ಳಿ. 1 ಕಪ್ಪಿಗೆ 2ರಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ಬೇಕಾದರೆ ಉಪ್ಪನ್ನು ನೋಡಿಕೊಂಡು ಹಾಕಿದರೆ ಆಯಿತು. ಆಲ್ರೆಡಿ ನೀರಿರುವ ಕಾರಣ ಸ್ವಲ್ಪ ನೀರನ್ನು 2ರಷ್ಟು ಹಾಕಿ ಲಾಸ್ಟಿದು 1 ಕಪ್ಪು ಸ್ವಲ್ಪ ಹಾಕೊಂಡ್ರೆ ಸಾಕು. ಯಾಕೆಂದರೆ ಆಲ್ರೆಡಿ ತರಕಾರಿಯಲ್ಲೆಲ್ಲ ಇರುವ ನೀರು ಸ್ವಲ್ಪ ಬಿಟ್ಕೊಳ್ತದೆ. ಹಾಗೆ ಲಾಸ್ಟಿದು 1 ಕಪ್ಪು ಸ್ವಲ್ಪ ಹಾಕಿದರೆ ಸಾಕು. ನಾನು ಈ ಲೋಟದಲ್ಲಿ ತಗೊಂಡಿದ್ದೇನೆ ಹಾಗೂ 1ಕ್ಕೆ 2ರಷ್ಟು ಹಾಕ್ತಾ ಇದ್ದೇನೆ ನೀರನ್ನು. ಉಪ್ಪನ್ನು ನೋಡ್ಕೊಂಡು ಹಾಕಿ. ಆಲ್ರೆಡಿ ತರಕಾರಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿರ್ತೇವೆ, ಹಾಗೆ ಉಪ್ಪು ಬೇಕಾದರೆ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ತುಂಬಾನೇ ಈಸಿ ಮತ್ತು ಕ್ವಿಕ್ ಆಗಿ ಮಾಡ್ಕೊಳ್ಬೋದು. ಲಿಡ್ಡನ್ನು ಮುಚ್ಚಿ 3 ವಿಸಿಲ್ ಕೂಗಿಸಿದ್ರೆ ಬಿಸಿ ಬಿಸಿಯಾಗಿ ರುಚಿಯಾದ ವೆಜ್ ಪಲಾವ್ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ನನ್ನ ರೆಸಿಪಿ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.